ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ನಾಳೆ ಕಾರ್ಯಕ್ರಮ ನಿಗದಿಯಾಗಿರೋದು ರೂಪುರೇಷದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರಿಗೆ ಶುಭ ಹಾರೈಸಿ ಹಲವು ಕಡೆಗಳಲ್ಲಿ ಬ್ಯಾನರ್ಗಳು ಅಬ್ಬರಿಸ್ತಾ ಇದ್ದಾವೆ. ಶುಭ ಕೋರೋರ ಸಂಖ್ಯೆ, ಹಿತೈಷಿಗಳ ಸಂಖ್ಯೆ ಸಾಮಾನ್ಯವಾಗಿ ಸಕ್ಸಸ್ ಸಿಕ್ಕಾಗ ಜಾಸ್ತಿ ಆಗುತ್ತೆ. ಸೊ ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಹೊರತಾಗಿಲ್ಲ. ಮೇಕ್ರಿ ಸರ್ಕಲ್, ರೇಸ್ ಕೋರ್ಸ್ ಉದ್ದಕ್ಕೂ ಕೂಡ ಶುಭಾಶಯದ ಬ್ಯಾನರ್ಗಳೇ ರಾರಾಜಿಸ್ತಾ ಇದೆ. ಬ್ಯಾನರ್ ಲೋಕನೇ ನಿರ್ಮಾಣ ಆಗಿದೆಯಾ ಇಲ್ಲಿ ಅಂತ ಅನಿಸುತ್ತೆ. ಪ್ರತಿಯೊಬ್ಬರು ಕೂಡ ಕೆಲವು ನಾಯಕರು, ಕೆಲವು ಹಿಂಬಾಲಕರು ನೂತನ ಮುಖ್ಯಮಂತ್ರಿಗೆ ಹಾರ್ದಿಕ ಶುಭಾಶಯಗಳು ಅಂತ ಶುಭ ಕೋರಿರುವಂತಹ ಬ್ಯಾನರ್ ರಾರಾಜಿಸ್ತಾ ಇದೆ. ಬಟ್ ಗಾಳಿ ಮಳೆ ಅಬ್ಬರ ಜಾಸ್ತಿ ಆಗೋದ್ರಿಂದ ಒಂದು ದಿನಕ್ಕೆ ಮಾತ್ರ ಈ ಎಲ್ಲ ಸೆಲೆಬ್ರೇಷನ್ ಸೀಮಿತವಾಗುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ ನಾವು. ನಾಳೆ ಲೋಕಭವನದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಡಿಕೆ ಶಿವಕುಮಾರ್ ಅವರ ಬ್ಯಾನರ್ಗಳದೇ ಅಬ್ಬರ. ನಾವೀಗ ರೇಸ್ ಕೋರ್ಸ್ ರಸ್ತೆಯಲ್ಲಿದ್ದೀವಿ. ಇಲ್ಲಿನ ದೃಶ್ಯವನ್ನ ನಾನು ನಿಮ್ಗೆ ಯಾವ ರೀತಿ ಡಿಕೆ ಶಿವಕುಮಾರ್ ಅವರ ಬ್ಯಾನರ್ಗಳ ಅಬ್ಬರ ಇದೆ ಅನ್ನುವಂಥದ್ದನ್ನ ವಾಹನದಲ್ಲೇ ವಾಕ್ ಥ್ರೂ ಮಾಡ್ತಾ ತೋರಿಸ್ತೀನಿ. ಸೊ ರೇಸ್ ಕೋರ್ಸ್ ಪಾಯಿಂಟ್ ಇಂದ ಆರಂಭವಾಗಿರುವಂತಹ ಬ್ಯಾನರ್ಗಳ ಅಬ್ಬರ ನೋಡಿ, ರಸ್ತೆಯಲ್ಲಿ ನಮ್ಗೆ ಕಣ್ಣು ಹಾಯಿಸಿದಷ್ಟು ಕಂಪ್ಲೀಟ್ ಆಗಿ ಕಾಣಿಸ್ತಾ ಇರುವಂತದ್ದು. ಒಂದು ಕಡೆಯಿಂದ ಡಿಕೆ ಶಿವಕುಮಾರ್ ಅವರ ಬ್ಯಾನರ್, ಮಗದೊಂದು ಕಡೆ ಕಾಂಗ್ರೆಸ್ ಬಾವುಟ. ಸೊ ರಸ್ತೆಯ ಎರಡೂ ಇಕ್ಕೆಲದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲ ಕಡೆ ಕೂಡ ಒಂದ್ ಕಡೆಯಿಂದ ಬೆಂಗಳೂರಿನ ಮೇಕ್ರಿ ಸರ್ಕಲ್, ಹೆಬ್ಬಾಳ ಭಾಗ ಆಗಿರ್ಬೋದು, ರೇಸ್ ಕೋರ್ಸ್, ಶೇಷಾದ್ರಿಪುರಂ ಎಲ್ಲಾ ಭಾಗದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಶುಭವನ್ನ ಕೋರುವಂತಹ ಬ್ಯಾನರ್ಗಳು ಜಾಸ್ತಿ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ನಲಪಾಡ್ ಮತ್ತೆ ಹ್ಯಾರಿಸ್ ಅವರ ಭಾವಚಿತ್ರವೂ ಕೂಡ ಕಾಣಿಸ್ತಾ ಇದೆ. ಅವರಿಗೆ ಶುಭ ಕೋರುವಂತಹ ಬೆಂಬಲಿಗರು, ಕಟ್ಟಾ ಬೆಂಬಲಿಗರು, ಸೊ ಅವರಿಗೆ ಶುಭ ಕೋರುವಂತಹ ಬ್ಯಾನರ್ಗಳು ನೋಡ್ತಾ ಇರ್ಬೋದು ನೀವು. ರಸ್ತೆ ಉದ್ದಕ್ಕೂ ಕೂಡ ನಮ್ಗೆ ಕಣ್ಣು ಹಾಯಿಸಿದಷ್ಟು ದೂರ ಕಂಪ್ಲೀಟ್ ಆಗಿ ಬ್ಯಾನರ್ಗಳೇ ಕಾಣಿಸ್ತಾ ಇದ್ದಾವೆ. ನಾಳೆಯ ಸಂಭ್ರಮಾಚರಣೆ ಯಾವ ರೀತಿ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗಾಗಲೇ ಬೆಂಗಳೂರಿನ ಬೇರೆ ಬೇರೆ ರಸ್ತೆಯಲ್ಲೂ ಕೂಡ ಬ್ಯಾನರ್ ಅಳವಡಿಕೆ ಕಾರ್ಯ ಸಿದ್ಧವಾಗ್ತಾ ಇದೆ. ಸೊ ಇಲ್ಲಿಂದ ಬಹುಶಃ ಇದು ಚಾಲುಕ್ಯ ಸರ್ಕಲ್ ವರೆಗೂ ಕೂಡ ನೀವು ಇದೇ ರೀತಿ ಬ್ಯಾನರ್ಗಳನ್ನ, ಫ್ಲೆಕ್ಸ್ ಗಳನ್ನ ನೋಡ್ಬೋದು. ಸಾಮಾನ್ಯವಾಗಿ ಈಗ ಬೆಂಗಳೂರಿನಲ್ಲಿ ಈ ರೀತಿ ಹಾಕೋಂಗಿಲ್ಲ, ರೂಲ್ಸ್ ಇದೆ GBA ಕಡೆಯಿಂದ. ಈ ರೀತಿ ಬ್ಯಾನರ್ಗಳನ್ನ, ಫ್ಲೆಕ್ಸ್ ಗಳನ್ನ ಹಾಕಿದ್ರೆ ಅದನ್ನ ತೆರವು ಮಾಡಬೇಕು ಅನ್ನುವಂಥದ್ದು. ಬಟ್ ಈಗ ಇದನ್ನ ತೆರವು ಮಾಡ್ತಾರ ಅಧಿಕಾರಿಗಳು? ಖಂಡಿತವಾಗ್ಲೂ ಮಾಡೋದಿಲ್ಲ. ಯಾಕಂದ್ರೆ ಅಧಿಕಾರಿಗಳಿಗೆ ಸಹಜವಾಗಿ ಭಯ ಇರುತ್ತೆ, ಆತಂಕ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈಗಾಗಲೇ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲೂ, ಮೇಕ್ರಿ ಸರ್ಕಲ್ ನಲ್ಲೂ ಕೂಡ ಇದೇ ರೀತಿಯ ದೃಶ್ಯಗಳು ನಮಗೆ ಕಾಣಿಸುತ್ತವೆ. ಸೊ ಅವರಿಗೆ ಶುಭ ಕೋರುವಂತಹ ಬ್ಯಾನರ್ಗಳು. ಅಷ್ಟರ ಮಟ್ಟಿಗೆ ಈಗ ನಾಳೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಬೆಂಬಲಿಗರಿಗೆ ಅನುವು ಮಾಡಿಕೊಡೋದಿಲ್ಲ. ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ, ಬರಬೇಡಿ ಲೋಕಭವನಕ್ಕೆ ಅನ್ನುವಂಥದ್ದು. ಬಟ್ ಈಗ ಸಿದ್ಧತೆಗಳನ್ನ ನೋಡ್ತಾ ಇದ್ರೆ ಹೊರಗಡೆ ಆದ್ರೂ ಜನ ಜಮಾಯಿಸೋದು ಫಿಕ್ಸ್ ಅನ್ನುವಂತಹ ರೀತಿಯಲ್ಲಿ ಆಗಿದೆ. ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಅವರ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಡಿಕೆ ಶಿವಕುಮಾರ್ ಅವರು ಸಂಶಯಾತೀತ ನಾಯಕರಾಗಿ ಬೆಳೆದಿದ್ದಾರೆ. ಸೊ ಅರ್ಹರಿಗೆ ತಕ್ಕಂತಹ ಶುಭಾಶಯ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ.